ಮರುದಿನ ಬೆಳಗ್ಗೆ ಸಮಯ 11:40. ಬನ್ನಿ, ನಮ್ಮದು ಓಟ್ಸ್ ರೆಡಿ ಇದೆ. ಸೊ ಓಟ್ಸ್ನ ಮುಗಿಸ್ಬಿಟ್ಟು ನೆಕ್ಸ್ಟು ಬೇರೆ ಕೆಲಸ ನೋಡುವ. ಅಂದರೆ ಎಲ್ಲ ಪ್ಯಾಕ್ ಮಾಡಿ ನನಗೇನೊಂದು ವಸ್ತುಗಳು ಬೇಕು ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲ ಲೈಟ್ ಗೀಟೆಲ್ಲ ಆಫ್ ಮಾಡಿಬಿಟ್ಟು ಇವಾಗ ಹೋಗ್ತಿದ್ದೀನಿ. ಹೌ ಮಚ್? ಓಕೆ, ನಾನಿವಾಗ ಅವ್ರಿಗೆ 11,000 ಕೊಡಬೇಕು. ಕಮಾನ್ ನೋಡಿ, ಇಲ್ಲಿ ಏನೋ ಇಟ್ಟಾರೆ, ನೋಡೋಣ ಅದು ಏನು ಅಂತ. 15,000 ಅಂತೆ. ಇದು ರೈಸ್ ಗ್ರಿಲ್ ಅಂತೆ, ನೋಡೋದು ತಗೊಂಡು ತಿನ್ನೋಣ. ಕೇಳ್ತೀನಿ ಅವ್ರಿಗೆ, ಏನು ಗುರು ಹಿಂಗಿದೆ, ಫಸ್ಟ್ ಕೇಳ್ತೀನಿ ಅವ್ರಿಗೆ ಇದು ವೆಜ್ಜಾ ನಾನ್ ವೆಜ್ ಅಂತ. ನಾಟ್ ವೆಜಿಟೇರಿಯನ್ ಫುಡ್. ಕಮ್ ಆನ್ ನೋಡಿ, ಇವಾಗ ನಾವೇನು ಹೋಗ್ತಿದ್ದೀವಲ್ಲ ಇದು ಹಳೆ ಸಿಟಿ. ಅಂದರೆ ಇವಾಗ ನಮ್ಮಲ್ಲಿ ಹಳೆ ಬೆಂಗಳೂರಲ್ಲಿ ಬಸವನಗುಡಿ, ರಾಜಾಜಿನಗರ, ಆಮೇಲೆ ಅವೆಲ್ಲ ಬರುತ್ತಲ್ಲ ಗುರು, ವಿಧಾನಸೌಧ ಸುತ್ತಮುತ್ತ ಇರೋ ನಗರಗಳು, ಆ ಥರ ಇದು ಓಲ್ಡ್ ಸಿಟಿ. ಓಲ್ಡ್ ಸಿಟಿ ಒಳಗೆ ಹೋಗ್ತಿದ್ದೀವಿ. Nice. Hey, do you where are you from? I came from Bangalore. Bangalore. Where is Bangalore? ಇದು ನಮ್ಮ ಬೆಂಗಳೂರಲ್ಲಿ ಒಂಥರ ಕಲಾಸಿಪಾಳ್ಯ, ಚಿಕ್ಕಪೇಟೆ, ಮೆಜೆಸ್ಟಿಕ್ ಇದ್ದಂಗೆ ಸ್ವಲ್ಪ ಕ್ಲೀನಾಗಿ ಇಟ್ಟಿರೋದಕ್ಕೆ ಜನ ಬಂದ್ಬಿಟ್ಟು ಇಲ್ಲಿ ಫೋಟೋ ತಗೊಂತಾರೆ. ಇದೊಂದು ಟೂರಿಸ್ಟ್ ಪ್ಲೇಸ್ ಆಗಿದೆ. ನಾವು ಬೆಂಗಳೂರಲ್ಲಿ ಇದೇ ಥರ ಕ್ಲೀನಾಗಿಟ್ಟರೆ ಎಲ್ಲ ಕಡೆ ಶಾಪ್ಗಳು ಈ ಥರ, ಅಂದರೆ ನಮ್ಮ ಶೈಲಿ ಏನಿತ್ತು ಅದನ್ನೇ ತೋರಿಸಿದ್ರೆ ಬಹುಶಃ ನಮ್ಮಲ್ಲೂ ಇದೇ ಥರ ಬೇರೆ ಬೇರೆ ಟೂರಿಸ್ಟ್ಗಳು ಬಂದು ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾರೆ, ಅಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇವಾಗ ನೋಡಿ, ಇವರೆಲ್ಲ ಬೇರೆ ಬೇರೆ ದೇಶದಿಂದ ಬಂದವರೆ. ಸೊ ಅವ್ರಿಗೆ ಅಲ್ಲಿ ಲೋಕಲ್ ಗೈಡ್ನ ಹೈರ್ ಮಾಡಿರ್ತಾರೆ, ಅವರು ಎಕ್ಸ್ಪ್ಲೇನ್ ಮಾಡ್ತಿದ್ದಾರಲ್ಲ ಏನು ಇದೆಲ್ಲ ಅಂತ. ನಾನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ಏನು ಅಂತ. ನೋಡೋಣ, ಹಿಂಗಿದೆ ಇಲ್ಲಿ ವ್ಯವಸ್ಥೆ. ಸೈಕಲ್ ಪಾರ್ಕ್ ಮಾಡೋಕ್ಕೆ ಇಲ್ಲಿ ಸೇಫ್ ಅಲ್ಲ ಅಂತ ಹೇಳೋರು, ಅದಕ್ಕೆ ಬೇರೆ ಕಡೆ ಹೋಗ್ಬಿಟ್ಟು ನಾನು ಸೈಕಲ್ನ ಪಾರ್ಕ್ ಮಾಡ್ತೀನಿ. ನೋಡೋಣ ಎಲ್ಲಿ ಪಾರ್ಕಿಂಗ್ ಪ್ಲೇಸ್ ಇದೆ ಅಂತ ನೋಡ್ಬಿಟ್ಟು. ಬಿಯರ್? ನೋ ಫುಡ್. ಯಾ, ಐ ವಾಂಟ್ ಟು ಪಾರ್ಕ್ ಮೈ ಸೈಕಲ್. ವೇರ್? ದೇರ್. ಓಕೆ. ಅಣ್ಣನೇ ಪಾರ್ಕ್ ಮಾಡ್ತಾನೆ. ಫಸ್ಟು ಪ್ರೈಸ್ ಲಿಸ್ಟ್ ಏನಿದೆ ನೋಡ್ತೀನಿ, ಯಾಕಂದರೆ ಸಿಕ್ಕಾಬಿಟ್ಟೆ ಕಾಸ್ಟ್ಲಿ ಇರುತ್ತೆ ಗುರು. 4,50,000 ಗುರು. ಕಡಿಮೆದೇನು ಇಲ್ವಾ ಇಲ್ಲಿ? ಕೋರ್ಕ್ 90,000, ಫ್ರೈಡ್ ಸ್ವೀಟ್ ಪೊಟ್ಯಾಟೊ 75,000 ಗುರು. ಜಾಸ್ತಿ ಇದೆ ಗುರು ಇಲ್ಲಿ. ಇಲ್ಲೇನೂ ತಿನ್ನಬಾರ್ದು, ನಾನು ಹೊರಗೆ ಹೋಗಿ ತಿನ್ನಬೇಕು. ಸೊ ವೇಟ್ ಇಟ್ ಈಸ್ ಟು ಎಕ್ಸ್ಪೆನ್ಸಿವ್ ಮ್ಯಾಮ್. ನೋಡಿ, ನಂಗೆ ತಂದು ಕೊಟ್ಟವ್ರೆ. ಥ್ಯಾಂಕ್ ಯು. ಕಮಾನ್. ಇದು ಮಿಕ್ಸ್ಡ್ ಫ್ರೈಡ್ ರೈಸು. ಇದಕ್ಕೆ ಮೆಕ್ಕೆಜೋಳ ಹಾಕೋರಲ್ಲ ಮರಯ್ಯ, ಮೆಕ್ಕೆಜೋಳ ಹಾಕೋರೆ. ಇಲ್ಲಿ ಸ್ಪೂನ್ಸ್ ಇರುತ್ತೆ, ಮತ್ತು ಏನೊಂದು ಗೊತ್ತಾಗಲಿಲ್ಲ. ಕಡ್ಡಿ. ಇದು ಕಡ್ಡಿಲಿ ತಿನ್ನೋಕ್ಕೆ. ಓಕೆ, ಲೆಟ್ಸ್ ಫ್ರೈ ವಿತ್ ಕಡ್ಡಿ. ಕಡ್ಡಿಲಿ ತಿನ್ನೋದು ತುಂಬ ಕಷ್ಟ. ಅಣ್ಣ ಹೇಳ್ತಾನೆ, ಚಾಮ್ಸ್ದಲ್ಲಿ ತಿಂದು ನೀನು ಕಡ್ಡಿಲಿ ತಿನ್ನೋಕೆ ಬರಲ್ಲ ಅಂತ. ಇಲ್ಲಿಗೆ ಬಂದಾಗ ಗೊತ್ತಾಗ್ತಿದೆ, ಇಲ್ಲಿ ಬರೀ ಎಣ್ಣೆ ಅಂಗಡಿ ಬಿಟ್ಟರೆ ನೃತ್ಯದ ಅಂಗಡಿ, ಬಾರು ಬಿಟ್ಟರೆ ಪಬ್ಬು ಅವೇ ಜಾಸ್ತಿ ಇಲ್ಲಿ. ನೋಡಿ, ಇದು ಟಾಮ್ಸ್ ಬಾರ್ ಅಂತೆ. ಬಂದಿದ ತಕ್ಷಣ ಎಲ್ಲರೂ ಬಿಯರ್ ಕುಡಿಕೆ ಅಂತ ಕೇಳ್ತಾರೆ. ನಾನು ಮತ್ತಿಲ್ಲ, ಇಲ್ಲೇ ಮಲಿಕೋಬೇಕಾಗತ್ತೆ ಬಿಯರ್ ಕುಡಿದ್ರೆ. ನೋಡಿ, ಇಲ್ಲಿ ಮಸಾಜ್ ಸೆಂಟ್ರ್ ಇದೆ. ಒಂದು ಸಲ ಬಾಡಿ ಮಸಾಜ್ಗೆ $8 ಅಂತೆ. ಬರೀ ಕಾಲು ಮಸಾಜ್ ಮಾಡೋಕ್ಕೆ $7 ಅಂತೆ. ಮತ್ತು ಓಕೆ, ಅವಕ್ಕ ಮುಖ ಮುಚ್ಕೊತವ್ರೆ. ನಮ್ಮನ್ನೆಲ್ಲ ನೋ ಮಸಾಜ್ ವಿಡಿಯೋ ಮಾಡೋದು ಬೇಡ ಅಂತ ಪಾಪ. ಏನಕ್ಕೆ ಮಾಡೋಣ ಅವ್ರಿಗೆ ಫೋರ್ಸ್ ಮಾಡಿ. ಹಾಯ್, ವಾಟ್ಸ್ ಯುವರ್ ನೇಮ್? My name is Boop. 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 ನೀವು ಟ್ರಾವೆಲ್ ಮಾಡ್ತೀರಂದರೆ ಮುಂಚೆನೇ ಮೆಂಟಲಿ ಎಲ್ಲದಕ್ಕೂ ಪ್ರಿಪೇರ್ ಆಗಿರಿ. ನಿಮಗೆ ಬೇಕಾಗಿರೋ ಥರನೇ ಎಲ್ಲದೂ ಸಿಗೋಲ್ಲ. ಇದೆಲ್ಲ ಹಾಕ್ಕೊಂಡ ಮೇಲೂ ನಂಗೆ ಚಳಿ ಕಡಿಮೆ ಆಗ್ತಿಲ್ಲ. ಆದರೆ ನಾನು 2 ದಿವಸ ಇದನ್ನೇ ಹಾಕ್ಕೊಂಡು ಮೇಂಟೈನ್ ಮಾಡಿದೆ. ಸೊ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಎಲ್ಲರೂ ಇದು ಹಾಕ್ಕೊಂಡ್ರೆ ಮಾತ್ರ ಬದುಕೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಬದುಕೋಕ್ಕೆ ಸಾಧ್ಯನೇ ಇಲ್ಲ ಗುರು. ಕಿವಿ, ಮೂಗು, ಕಣ್ಣು ಎಲ್ಲ ಮುಚ್ಕೊಂಡಿರ್ತಾರೆ. ಹಂಗೆ ಮುಚ್ಕೊಂಡ್ರೆ ಮಾತ್ರ ಬದುಕೋಕ್ಕೆ ಸಾಧ್ಯ. ಇದೇ ನಾನು ಹೇಳೋದು, ನೀವು ಎಲ್ಲದಕ್ಕೂ ಪ್ರಿಪೇರ್ ಆಗಿರಿ. ಇಲ್ಲಾಂದರೆ ತುಂಬ ಕಷ್ಟ. ಮೆಂಟಲಿ ನೀವು ಪ್ರಿಪೇರ್ ಆಗಿರಬೇಕು. ನೀವು ಮೆಂಟಲಿ ಪ್ರಿಪೇರ್ ಆದರೆ
ಇದು ನೋಡಿ ಇಲ್ಲಿವರೆಗೂ ಚಳಿ ಆಗಿರೋದು ಇವಾಗ ತಗೊಂಡೆ ಇದಕ್ಕೆ 270 ಕೈಗೆ ಹಾಕೊಂಡ್ರೋದಕ್ಕೆ ಒಂದು 60 ಕೊಟ್ಟೆ 60,000 ಇದಕ್ಕೆ ಒಂದು 2,70,000 ಸೊ ಅಷ್ಟು ಕೊಟ್ಟ ಮೇಲೂ ನಂಗೆ ಇನ್ನೂ ಜಾಸ್ತಿ ಬೇಕು ಅಂತ ಅನ್ನಿಸ್ತಿದೆ ಓಕೆ ಬಟ್ ಎಲ್ಲದಕ್ಕೂ ಮುಂಚೆನೇ ಪ್ರಿಪೇರ್ ಆಗಿರ್ಬೇಕು ನೀವು ಅಂದರೆ ಮೆಂಟಲಿ ನೀವು ಕರೆಕ್ಟಾಗಿ ಏನಾದ್ರೂ ನಾನು ಮಾಡ್ತೀನಿ ಅಂತ ನೀವು ಫಿಕ್ಸ್ ಆಗಿರ್ಬೇಕು. ಇಲ್ಲಿ ನಡೆಯೋ ಇನ್ನೊಂದು ಸ್ಕ್ಯಾಮ್ ಏನು ಅಂದರೆ ನೀವು ಮೈ ಮೇಲೆ ಹಾಕೊಂಡಿದ ತಕ್ಷಣ ಅವ್ರು ಇದ್ರ ಮೇಲೆ ಟ್ಯಾಗ್ನ ಕಿತ್ಬಿಡ್ತಾರೆ. ಅಕಸ್ಮಾತ್ ಅವ್ರು ಟ್ಯಾಗ್ ಕಿತ್ತ ಮೇಲೆ ನೀವು ನನಗೆ ಬೇಡ ಅಂದ್ರೆ ಗೋವಿಂದ ಇಸ್ಕೊಳ್ಳಲ್ಲ, ಟ್ಯಾಗ್ ಕಿತ್ತ ಮೇಲೆ ಮುಗಿತು ನಿಮ್ಮದೇ ಅಂತ. ಸೊ ಅದನ್ನು ಅಷ್ಟೇ, ನೀವು ಟ್ಯಾಗಿಗೆ ಏನು ಕೀಳಕ್ಕೆ ಬಿಡಬೇಡಿ, ಸುಮ್ಮನೆ ಹೆಂಗಿದೆಯೋ ಹಂಗೆ ತೊಗೊಂಡು ವೇರ್ ಮಾಡಿ. ನಿಮಗೆ ಕಂಫರ್ಟ್ ಆದರೆ ಮಾತ್ರ ತಗೊಳ್ಳಿ, ಇಲ್ಲ ಅಂತಂದರೆ ತೊಗೊಬಿಡಿ. ಸೊ ಬನ್ನಿ ಹಳೆ ವಿಯಟ್ನಾಮಲ್ಲಿ ಏನೇನಿದೆ ಅಂತ ನೋಡ್ಕೊಂಬರೋಣ. ನಮಗೆ ರಾತ್ರಿ 8 ಗಂಟೆ ಮೇಲೆ ಟ್ರೈನ್ ಪಾಸ್ ಆಗೋದು. ಅಲ್ಲಿವರೆಗೂ ಬೇರೆ ಅಂದರೆ ಕೆಲಸ ಮಾಡ್ಕೋಬೇಕು, ಅಂದರೆ ಬೇರೆ ಎಲ್ಲ ಸುತ್ತಾಡಿ ತೋರಿಸ್ತೀನಿ ನಿಮಗೆ. ಒಂದು ನಿಮಗೆ ಇಲ್ಲಿ ಮಸಾಜ್ ಪಾರ್ಲರ್ಗಳು ಸಿಗುತ್ತೆ, ಹೋಗ್ಬಿಟ್ಟು ಬೇಕಾದ್ರೆ ಮಸಾಜ್ ಮಾಡಿಸ್ಕೋಬೋದು. ನನಗಂತೂ ಆ ಥರದ್ದು ಯಾವ ಆಸಕ್ತಿನೂ ಇಲ್ಲ, ನಾನು ಮಸಾಜ್ ಮಾಡಿಸ್ಕೊಳ್ಳೋಕೆ ಹೋಗ್ತಾ ಇಲ್ಲ. ನಾನು ನಿಮಗೆ ಆವಾಗಲೇ ಹೇಳಿದೆ ಇದೊಂಥರ ಚಿಕ್ಕಪೇಟೆ ಇದ್ದಂಗೆ ಅಂತ. ನೋಡಿ ನಿಮಗೆ ಇಲ್ಲಿರೋ ಮಿನಿ ಲೈಟ್ ನೋಡ್ರೆ ಗೊತ್ತಾಗುತ್ತೆ ಚಿಕ್ಕಪೇಟೆನೇ ಇದು ಅಂತ. ಚಿಕ್ಕಪೇಟೆ ಆಯಿತಾ, ಮುಂದಕ್ಕೆ ಮೆಜೆಸ್ಟಿಕ್ ಇದೆ, ಬನ್ನಿ ತೋರಿಸ್ತೀನಿ. ಇಲ್ಲಿರೋ ಜನ ಜಾಸ್ತಿ ವೈಬ್ಸ್ನ ಇಷ್ಟಪಡ್ತಾರೆ, ಹಾಗಾಗಿ ಈ ಥರದ ಹೂವಿನ ಅಲಂಕಾರದ ಲೈಟ್ಗಳು, ಗಿಡಗಳು, ಮರಗಳು ಇವನ್ನೆಲ್ಲ ತಂದು ಮನೆಯೊಳಗೆ ಇಕ್ಕಂತಾರೆ. ಇವಾಗ ನೋಡಿ ಎಕ್ಸಾಕ್ಟ್ಲಿ ಇಲ್ಲಿ ಸ್ಕ್ಯಾಮ್ ನಡೀತಿದೆ. ಇಲ್ಲಿ ಪೊಲೀಸ್ನವ್ರವ್ರೆ, ಇವ್ರು ಒರಿಜಿನಲ್ ಪೊಲೀಸು. ಈ ಕಡೆ ಯಾರನ್ನೂ ಬಿಡೋಲ್ಲ ಇವಾಗ, ಬಹುಶಃ ಟ್ರೈನ್ ಬರುತ್ತೆ ಅನಿಸುತ್ತೆ. ಆ ಕಡೆ ಹೆಂಗೆ ಅಂದರೆ ಪೊಲೀಸವ್ರಿಲ್ಲ, ಬಟ್ ಯಾರ್ದಾರು ಒಂದು ಕೆಫೆ ಅವ್ರು ಬಂದುಬಿಟ್ಟು ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನು. ನೀವು ಅವ್ರ ಕೆಫೆಗೆ ಹೋಗ್ಬಿಟ್ಟು ಕುತ್ಕೊಂಡು ಟೀ ಕಾಫಿ ಕುಡಿಬೇಕು. ಆ್ಯಕ್ಚುಲಿ ನನಗೆ ಅಕ್ಕ ಬಂದ್ಬಿಟ್ಟು ಅವ್ರು ಕೆಫೆ ಕರಿತಿದ್ದಾರೆ, ನಮ್ಮ ಕೆಫೆಗೆ ಬಂದು ಏನಾರು ತಿನ್ನಿ ಅಂತ. ಓಕೆ, Bên phía tàu hỏa báo với chúng tôi rằng khoảng 7 giờ thì có. the train side told us it would be around 7. So what is time now? It is 8:11. Okay, so Đi 7 giờ em đi chuyến đường 7 giờ thì là I'll come after some time, means around 6:45. Come on, ಹೇಳೋದಲ್ಲ, ಈ ಸ್ಕ್ಯಾಮ್ ಇಲ್ಲಿ ನಡೆಯುತ್ತೆ. ನೀವು ಇಲ್ಲಿ ಬಂದರೆ ಸಾಕು ನಡೆಯುತ್ತೆ. ಹುಷಾರಾಗಿರ್ಬೇಕು. ನೀವು ಅವ್ರ ಅಂಗಡಿಗೆ ಹೋದ್ರೆ ಅಂದರೆ ಪಕ್ಕ ಬ್ಲೇಡು. ಮಿನಿಮಮ್ 300 ರೂಪಾಯಿ. Bây giờ nó mua cái gì của mày? bây giờ nó vào nó mua đồ nhà con. Mua cái gì? Thế là Nó muốn vào nó uống. Coi như con mua, bây giờ con mua khách nhà cô được chưa? Nó muốn nó vào. Thôi con nhà Wait, con just didn't want to go con through. xin con mua rồi cho con trả tiền cô. Sorry, wait. Không vào đuổi ra nhá. Dạ. Mẹ nó lừa Nó ấy. vào, nó đồng ý vào mà. Mà cô không giải thích được cho nó thôi. Nó đứng ra nó chạy mẹ vào. ನೋಡಿ ಇವಕ್ಕ ನೋಡ್ಕೊಳ್ಳಿ, ಇವಕ್ಕ ಏನು ಮಾಡ್ತಾರೆ ಅಂದರೆ ಒಳಗೆ ಹೋಗಿ ಜನನ ಹೊರಗೆ ಕಳಿಸ್ತವ್ರೆ ನಮ್ಮ ಅಂಗಡಿಗೆ ಬರ್ತಾ ಇಲ್ಲ ಅಂತ. ಅಲ್ಲಿ ಪಾಪ ಅವ್ನು ಯಾರೋ ಬೇರೆ ದೇಶದಿಂದ ಬಂದವನೇ, ಅವ್ನು ಏನು ಹೇಳ್ತವ್ನೆ ಅಂದರೆ ನಾನು ಬರ್ತೀನಿ ಒಳಗೋಗಿ ಕಾಫಿನೂ ಕುಡಿತೀನಿ, ನಿಮ್ಮ ಅಂಗಡಿಯಲ್ಲಿ ಕುಡಿಯಲ್ಲ ಅಂತ ಹೇಳ್ತಾನೆ. ಸೊ ಈ ಥರದ್ದೆಲ್ಲ ನಾನು ಹೇಳ್ದಲ್ಲ ಪಾಪ, ಇದು ದೊಡ್ಡ ಸ್ಕ್ಯಾಮು. ಇಲ್ಲಿ ಇದು ಫೇಮಸ್ ಏನೋ ಇದೆ, ಬಟ್ ಇದೆಲ್ಲ ಇಟ್ಸ್ ನೋಡಿ ಸರ್ಕಾರಗಳು ಇದಕ್ಕೆ ಸರಿಯಾಗಿ ಕ್ರಮಗಳನ್ನ ತಗೋಬೇಕು. ನೋಡಿ ಅವ್ರು ಸರಿಯಾಗಿ ಹ್ಯಾಂಡ್ಲ್ ಮಾಡ್ತಿಲ್ಲ ಇಲ್ಲಿ. I'm gonna squeeze in. You can. Tớ đánh mời xem nó có vào không? Đó Việt Nam mà. Việt Nam. I want to go, but train timings. I want to know about train Train timings. coming. Sorry. The train will arrive in maybe 1 hour. In 1 hour? Yes. I'll go after 30 minutes. 30 minutes. After 30 minutes. Yes. Okay. Why she's that much angry? If you want drink coffee or beer, I can take you in. Like I can see. Anyway, I know. I already seen Google reviews. Okay. Anyway, I need to buy something because it is a big scam. Yes. I know. Yeah. I know. No. See. No scam. You see. No scam. Sir, you can't move freely here. Yeah, if you want to. Yeah. I understood. Because you paid shop rent, so you hire people for work. You Yes. need to pay for them. Yes. So you will anyway. Someone should drink something to give a business to the local street vendors. Sorry, I don't understand. Okay. You can speak here. Okay. Yeah. ಇಲ್ಲಿ ಬರುವಂತಹ ಪ್ರವಾಸಿಗರು ಹಣ ನೀಡಿ ನಿಮಗೆ ಏನಂತೀವಿ ಅದಕ್ಕೆ, ವ್ಯವಹಾರವನ್ನು ನಿರೀಕ್ಷಿಸುವುದು ಸರಿ ಇದೆ. Yes. Yeah, that's the right thing.
Yeah, okay. ಆದರೆ ನನಗೆ ರೈಲು ಬರುವ ಸರಿಯಾದ ಸಮಯ ಬೇಕು. Chuyến tàu sẽ đến vào khoảng 7 giờ hoặc 7 giờ 30 tối nay. Bạn chỉ phải đợi khoảng 40 phút cho đến 1 tiếng đồng hồ nữa thôi. ಒಂದು ಕಾಫಿ ಬೆಲೆ ಎಷ್ಟು? ಇಲ್ಲೇ ಮೆನು ತರಿಸ್ಬಿಡ್ತೀವಿ ತಡ್ರಿ ಇವನ ಹತ್ರ. Yes. Yeah. You see. ಓಕೆ ಓಕೆ ಲೆಟ್ಸ್ ಗೋ. Yeah, follow me please. ಇಲ್ಲಿ ನಮಗೆ ಮಿನಿಮಮ್ 30,000 ರೂಪಾಯಿಂದ ಶುರು ಆಗುತ್ತೆ. ಇವಾಗ ನೋಡಿ ಇವ್ನು ನಮಗೆ ಕರ್ಕೊಂಡು ಹೋಗ್ತಾನಲ್ಲ, ಇವಾಗ ಅವ್ನು ಏನೂ ಮಾತಾಡೋಲ್ಲ, ನಮಗೆ ಸುಮ್ಮನೆ ಬಿಡ್ತಾನೆ. ಹಾಂ ಹೇಳ್ದ ನಮ್ಮ ಕಸ್ಟಮರ್ ಇವನು ಅಂತ. ಬೆಂಕಿ ಗುರು ನೀನು. ಅದ ನೀವು ಇಲ್ಲ ಎಲ್ಲರೂ ಬೆಂಕಿನೇ ಬಿಡಿ, ಒಳ್ಳೆ ಪ್ಲಾನ್ ಮಾಡ್ಕೊಂಡಿದ್ದೀರಾ. Yeah man. How is Bangalore? Bangalore's good, yeah. Good. I was only in Bangalore for like 3 days. ಓಕೆ ಅಣ್ಣ 3 ದಿವಸ ಬೆಂಗಳೂರಲ್ಲಿ ಇದ್ರಂತೆ. Yeah, Bangalore is very good, yeah. Food's very good. Food is very I good. also have a good book in Bangalore also. ಓಕೆ I met many people from Bangalore partying in Goa. ಓ ಪಾರ್ಟಿ ಮಾಡೋಕೆ ಒಳ್ಳೊಳ್ಳೆ ಜನಗಳ ಮೀಟ್ ಮಾಡಿದ್ದಂತ ಅಣ್ಣ. ಓಕೆ ನೈಸ್. ಎಲ್ಲರೂ ಇಲ್ಲಿಗೆ ಬಂದು ಫೋಟೋ ವಿಡಿಯೋ ತೆಗಿತಾ ಇರ್ತಾರೆ ನೋಡಿ. ಫುಲ್ ರಶ್ ಇದೆ, ಎಲ್ಲರೂ ಏನೇನೋ ತಿಂತವ್ರೆ. ಇದು ಅಣ್ಣನ ರೆಸ್ಟೋರೆಂಟು. ಏನೋ ಅಜ್ಜಿ ಏನೋ ಮಾಡ್ತವ್ರೆ. ಇವರು ನೋಡಿ ಯಾರೋ ನಮ್ಮ ಕಡೆಯವರು. ನನಗೆ ಇಲ್ಲಿ ತುಂಬ 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 ಇಷ್ಟ ಆಯಿತು ಇದು. ನಂಗೆ ಗೊತ್ತಿಲ್ಲ ತಗೊಳ್ತೀನೋ ಇಲ್ವೋ ಅಂತ, ಬಟ್ ಮಾತ್ರ ಸಖತ್ತಾಗಿ ಮಾಡೋರು. ಹೌ ಮಚ್ ಇಟ್ ಕಾಸ್ಟ್? 100. Cheap for you, 4 for 300. 4 for 200. 300. 4 for 300. 4 ತಗೊಂಡ್ರೆ 300 ಅಂದರೆ Hạ Long Bay. no, it's too costly. How much? I'll come after some time. ಸೊ ಜಾಸ್ತಿ ಆಯ್ತದು ನನ್ನ ಪ್ರಕಾರ. ಒಂದು 60 ರೂಪಾಯಿ 70 ರೂಪಾಯಿ ಬೆಲೆ ಬೀಳುತ್ತೆ. ಇವಾಗ ನಾನು ಅವ್ರಿಗೆ 60K ಕೊಟ್ಟರು ನಂಗೆ ಅದು 200 ರೂಪಾಯಿ ಆಗುತ್ತೆ. ಲವ್ ನಮ್ಮ ಕಡೆ ಅದನ್ನು ಸುಶೀಲೆ ನಾಟಕ ಅಂತಾರೆ. ಏನೋ ಸುಶೀಲೆ ನಾಟಕ. ಬಿಸಿನೀರು ತಗೊಂಬ ಅಂದ್ರೆ ನಾಟಕ ಮಾಡ್ತಾರೆ. ಅಕ್ಕ ಎಗ್ರೆಸ್ ತಗೊಂಬಂದವ್ರೆ. ಓ ನಮ್ಮ ಸೀರೆಟ್ ಸೇರ್ಕಂತಾರೆ ಕ್ಲೀನ್ ಮಾಡ್ತಾರೆ. ತಗ್ಗಿ ಮಗ ಬಾಯ್ಲಿರೋದ್ಲ. ಬೆಂಗಳೂರಿಗೆ ಬಂದ್ಬಿಟ್ಟು ಟೀಕೆ ಕಲ್ತಾನೆ. ವಿ ಹ್ಯಾವ್ ಟು ಡು ಮೀನ್ಸ್ ವಿ ನೀಡ್ ಟು ಪುಟ್ ದಿಸ್. Yeah, put it on. ಲೈಕ್ ದಿಸ್. Yes. ನೋಡಿ ಇದು ಸೋಯಾ ಸಾಸ್ನ ಮೇಲೆ ಹಾಕಂತ ತಿನ್ನೋದು. On this. Yes. And some just a few. Little, yes. And eat this. Eat the vegan. It's good. Mix it. Mix. Okay. Oh, mix it first. Like this. No. Mix it. Just mix. Little. And mix. And then mix. Yes, mix. ನೋಡಿ ಇಲ್ಲಿ ಪೊಲೀಸರು ಎಷ್ಟು ಸ್ಟ್ರಿಕ್ಟ್ ಇದ್ದಾರೆ ಅಂದರೆ ಅವ್ರು ಬರ್ತಾರೆ ಅಂತ ಗೊತ್ತಾಗಿದ ತಕ್ಷಣ ಅವ್ರು ಲೈಟ್ ಆಫ್ ಮಾಡಿದ್ರು. ಆಯಿತಾ, ಆಫ್ ಮಾಡೋರು. ಪೊಲೀಸರು ಬಂದರೂ ಸರಿ ಹೊಡಿತಾರಂತೆ ಇಲ್ಲಿ ಅಂಗಡಿಯವ್ರಿಗೆ. ನೋಡಿ ಫುಲ್ ಕರ್ನಾಟಕನೇ ಇಲ್ಲೇ ಇದೆ. ಇಲ್ಲಿ ತುಮಕೂರು ಇದೆ, ಇಲ್ಲಿ ಚಿತ್ರದುರ್ಗ ಇದೆ, ಮುಂದೋದ್ರೆ ಬೆಂಗಳೂರು, ಮೈಸೂರು, ದಾವಣಗೆರೆ ಸಿಗ್ಬೋದು. ದಾವಣಗೆರೆನಾ? ನಮ್ಮ ಸಿರಿಗೆರೆ. ಹಾಂ, ಓಕೆ. ನಾನು ನೀವು ತೆಲುಗು ಏನೋ ಮಾತಾಡ್ದಂಗೆ ಅನ್ನಿಸ್ತು ನನಗೆ. ತೆಲುಗು ನಾವು ರೆಡ್ಡಿಸ್ ಆ್ಯಕ್ಚುಲಿ. ಓಕೆ ಓಕೆ. ಮದರ್ ಟಂಗ್ ತೆಲುಗು. ಓಕೆ. ಹಾಂ, ಎಂಜಾಯ್ ಮಾಡ್ತೀವಿ. ಹಂಗೆ ಇಲ್ಲ. ಸೊ ಇವರು ತುಮಕೂರು, ದಾವಣಗೆರೆ, ಬೆಂಗಳೂರೆಲ್ಲ ಬಂದು ಇಲ್ಲೇ ಇದ್ದಾರೆ. ಸೊ ಇವರು ದಾವಣಗೆರೆಯವರು, ಸದ್ಯಕ್ಕೆ ತುಮಕೂರಲ್ಲಿ ಇದ್ದಾರಂತೆ. ಸೆಟ್ಲ್ ಆಗಿರೋ ನೈಸ್. ಏನು ಓಕೆ, ಅದು ಫ್ಯಾಮಿಲಿ ಟ್ರಿಪ್. ಒಂದು ವಾರ 15 ದಿವಸ ಟ್ರಿಪ್ಪಿಗೆ ಬಂದರೆ. ಸೌತ್ ಕಡೆ ಏನಾರು ಹೋಗ್ತೀರಾ, ಬರೀ ನಾರ್ತ್ ಅಷ್ಟೇನಾ? ಹೊಚಿಮಿನ್ ಹೋಗ್ತೀರಾ? ಓಕೆ ನೈಸ್. ಅಂದರೆ ಫುಲ್ ಕಾರ್ಗಿರ್ ಬುಕ್ ಅಂದರೆ ಬುಕ್ ಮಾಡ್ಕೊಂಡಿದ್ದೀರಾ ಅಥವಾ ಹೇಗೆ?
ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಲೋಕಲ್ ಡ್ರೈವರ್ ಬುಕ್ ಮಾಡ್ಕೊಂಡಿದ್ದೀನಿ, ಪ್ಯಾಕೇಜ್ ಥರ ಬಂದಿಲ್ಲ. Okay. ಲೋಕಲ್ ಗೈಡ್ನ ಹೈರ್ ಮಾಡ್ಕೊಂಡಿರೋ. ಓಕೆ. ಸೊ ನಾನು ಯೂಶಲಿ ಲೋಕಲ್ ಗೈಡ್ಗೆ ಎಷ್ಟಾಗುತ್ತೆ ಅದೆಲ್ಲ ನನಗೆ ಗೊತ್ತಿರಲ್ಲ, ಬಿಕಾಸ್ ನಾನು ಲೋಕಲ್ ಗೈಡ್ ಯಾವತ್ತೂ ತಗೊಳ್ಳಲ್ಲ. ಸುಮ್ಮನೆ ಹಂಗೆ ಹೇಳಿ ಎಷ್ಟೊಂದು ಇನ್ಫಾರ್ಮೇಷನ್. ಆ್ಯಕ್ಚುಲಿ ಇಂಡಿಯಾದಿಂದ ಕಂಪೇರ್ ಮಾಡಿದ್ವಿ, ಬ್ಯಾಂಗ್ಳೂರಿಂದ ಡೈರೆಕ್ಟ್ ಪ್ಯಾಕೇಜಸ್ ಎಲ್ಲ ಆಲ್ಮೋಸ್ಟ್ ಡಬಲ್ ಇತ್ತು. ಓಕೆ. ಸೊ ನಮ್ಮ ಫ್ಲೈಟ್ ನಾವು ಬುಕ್ ಮಾಡಿಕೊಂಡು ಇಲ್ಲಿ ವಿಚಾರಿಸಿದ್ವಿ. ಸೊ ಇಲ್ಲಿ ಟಾಪ್ ರೇಟಿಂಗ್ಸ್ ಇರೋ ಟ್ರಾವೆಲ್ ಏಜೆಂಟ್ನ ಹುಡುಕಿ ಇಲ್ಲಿ ನಾವು ಸೇವ್ ಮಾಡಿಕೊಂಡು ಬುಕ್ ಮಾಡ್ಕೊಂಡಿರೋದು. ಓಕೆ. ಅರೌಂಡ್ ಹಾಫ್ ಆಫ್ ದಿ ಅಮೌಂಟ್ ನಮಗೆ ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿಗೆ ರೆಡ್ಯೂಸ್ ಆಗುತ್ತೆ. ಇಂಡಿವಿಜುವಲ್ ಬಂದರೆ ಓಕೆ, ತುಂಬ ಚೀಪಾಗಿ ಆಗುತ್ತೆ. ಬಿಕಾಸ್ ಹಾಸ್ಟೆಲ್ಸ್ ಎಲ್ಲ ಬುಕ್ ಮಾಡ್ಕೋಬೋದು, ತುಂಬ ಚೀಪಾಗಿ ವರ್ಕೌಟ್ ಆಗುತ್ತೆ. ಬಟ್ ನಾವು ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಇಲ್ಲಿ ಅಟ್ಲೀಸ್ಟ್ ಲೋಕಲ್ ಪ್ಯಾಕೇಜ್ ತೊಗೊಳ್ಳೋಣ ಅಂತ ಟ್ರಾವೆಲ್ ಏಜೆಂಟ್ ಕಡೆಯಿಂದ ತೊಗೊಂಡಿದ್ದೀವಿ. ಓಕೆ. ಸೊ ಕಂಪೇರ್ ಟು ನಾವು ಅಲ್ಲಿಂದ ಪ್ಯಾಕೇಜ್ ತೊಗೊಂಡು ಬರೋದಕ್ಕೂ ಇಲ್ಲಿಗೂ ಹಾಫ್ ಡಿಫ್ರೆನ್ಸ್ ಆಗುತ್ತೆ. ನಮಗೆ 50% ರೆಡ್ಯೂಸ್ ಆಗುತ್ತೆ. ಇಲ್ಲೇ ಬಂದು ಲೋಕಲ್. ಬಟ್ ಇನ್ನೂ ಬ್ಯಾಚುಲರ್ಸ್ ಯಾರಾದರೂ ಇದ್ದರೆ ಅಥವಾ ಜಸ್ಟ್ ಕಪಲ್ಸ್ ಮಕ್ಕಳಿಲ್ಲ ಅಂದರೆ ಆರಾಮ್ಸೆ ಬರ್ಬೋದು, ಹಾಸ್ಟೆಲ್ಸಲ್ಲಿ ಇರ್ಬೋದು, ಎಲ್ಲೂ ಏನು ಪ್ಯಾಕೇಜ್ ಮಾಡ್ಕೊಳ್ಳೋದು ಬೇಕಿಲ್ಲ, ಈಸಿಲಿ ಟ್ರಾವೆಲ್ ಮಾಡ್ಬೋದು. ಕಂಪೇರ್ ಪ್ರೈಸಿಂಗ್ ಎಲ್ಲ ಸೇಮ್ ಇರುತ್ತೆ ಆಲ್ಮೋಸ್ಟ್ ಫುಡ್ಗೆ ಎಲ್ಲದಕ್ಕೂ. ಲೋಕಲಲ್ಲಿ ತಿಂದರೆ ಕಡಿಮೆನೇ ಇದೆ. ಹಾಂ, ಆಚೆ ಬಂದಾಗ ಆದಷ್ಟು ಲೋಕಲ್ಲೇ ಟ್ರೈ ಮಾಡಬೇಕು. ಹೊರಗಡೆ ಸ್ಪೆಷಲ್ ಶಾಪ್ಸ್ಗೆಲ್ಲ ಹೋದರೆ ವರ್ಕೌಟ್ ಆಗಲ್ಲ. ಹೌದು. ಲೋಕಲ್ ಬಂದಾಗ ಲೋಕಲ್ ಫುಡ್ ಎಕ್ಸ್ಪ್ಲೋರ್ ಮಾಡಬೇಕು, ಆವಾಗ ವರ್ಕೌಟ್ ಆಗುತ್ತೆ ನಮಗೆ. 9 ಗಂಟೆ ಒಳಗೆ ಬರ್ತೇವ್ರು. ನನಗೆ ಗೊತ್ತಿರೋ ಪ್ರಕಾರ 9 ಗಂಟೆ ಒಳಗೆ ಬರುತ್ತೆ. ಓಕೆ. ಸೊ 8 ಗಂಟೆ. 1800ನೇ ಇಸ್ವಿಯಿಂದ ಫ್ರೆಂಚರು ವಿಯೆಟ್ನಾಂನ ಆಳ್ವಿಕೆ ಮಾಡ್ತಾಯಿದ್ರು. ಭಾರತಕ್ಕೆ ಹೇಗೆ ಬ್ರಿಟಿಷರು ಬಂದು ದರೋಡೆ ಮಾಡ್ತಿದ್ರು, ಹಾಗೆ ಫ್ರೆಂಚರು ಈ ಕಡೆ ಕಾಂಬೋಡಿಯಾ, ಲಾವೋಸ್, ವಿಯೆಟ್ನಾಂ ಈ ದೇಶಗಳಿಗೆ ಬಂದು ದರೋಡೆ ಮಾಡೋಕ್ಕೆ ಶುರು ಮಾಡಿದರು. ಸೊ ದರೋಡೆ ಮಾಡಬೇಕಾದ ಟೈಮಲ್ಲಿ ಅವ್ರಿಗೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ಸಾಗಣೆ ಮಾಡೋದಕ್ಕೆ ಅವ್ರಿಗೆ ಟ್ರೈನ್ ವ್ಯವಸ್ಥೆ ಬೇಕಿತ್ತಲ್ವ. ಹಾಗಾಗಿ 1902ನೇ ಇಸ್ವಿನಲ್ಲಿ ಫ್ರೆಂಚವರು ಇಲ್ಲಿ ಒಂದು ರೈಲ್ವೆ ಸಿಸ್ಟಮ್ನ ಶುರು ಮಾಡ್ತಾರೆ. ಅವತ್ತಿಂದ ಇವತ್ತವರೆಗೂ ಇದು ಆ್ಯಕ್ಟಿವ್ ಆಗಿ ರನ್ ಆಗ್ತಿದೆ. ನೀವು ನೋಡ್ಬೋದು, ಇದು ಮೀಟ್ರ್ ಗೇಜ್ ಅಂದರೆ ಬರೀ ಒಂದು ಮೀಟ್ರ್ ಅಷ್ಟೇ ಇದೆ, ಆಯಿತಾ. ನಾವು ಚಿಕ್ಕ ಟ್ರೈನು ಇಲ್ಲಿ ಹೋಗೋದು ಅಂದರೆ ನಮ್ಮ ಇದು ಊಟಿ ಕೊಡೈಕೆನಾಲಲ್ಲಿ ಇರುತ್ತಲ್ಲ ಆ ಥರ ಟಾಯ್ ಟ್ರೈನ್ ಇರುತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ದೊಡ್ಡದು ಅನ್ಸುತ್ತೆ ಇದು. ಇನ್ನು ಕೆಲವೇ ಕ್ಷಣಗಳಲ್ಲಿ ರೈಲು ಬರ್ಬೋದು ಅಂತ ಎಲ್ಲ ಕಾಯ್ತಾ ಇದ್ದಾರೆ, ಎಲ್ಲ ಕ್ಲಿಯರ್ ಮಾಡ್ತಿದ್ದಾರೆ. ಬಹುಶಃ ಇನ್ನೊಂದು 3-4 ನಿಮಿಷ ಆಗ್ಬೋದು. ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ, ಇನ್ನು ಬಂದಿಲ್ಲ. ಮುಗೀತು ನೋಡಿ ಇಲ್ಲಿಗೆ ಅಷ್ಟೇ. ಟ್ರೈನ್ ಇನ್ನೂ ಈ ಕಡೆಯಿಂದ ಹೋಯ್ತಿದ್ದಂಗೆ ಎಲ್ಲರೂ ಮನೆ ಕಡೆ ಹೋಗ್ತಾವ್ರು ನೋಡಿ. ಬಾಯ್ ಸರ್, ಬಾಯ್. ಪ್ರಶಾಂತ್ ಬ್ರೋ, ಬಾಯ್ ಬಾಯ್, ಸಿಗೋಣ. ಬಾಯ್ ಕಣ, ಬಾಯ್ 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 ಸೊ ಇಲ್ಲಿಗೆ ಬಂದರೆ ಇವ್ರ ಅಂಗಡಿಗೆ ಬನ್ನಿ. ಇವ್ರ ಅಂಗಡಿ ಹೆಸರು ಫಸ್ಟ್ಗೇನೆ ಇದೆ ಇಲ್ಲಿ. ಸೊ ವಾಟ್ಸ್ ಯುವರ್ ಶಾಪ್ ನೇಮ್? Kaimin Coffee Shop. ಕೈಮೀನ್ ಕಾಫಿ ಶಾಪ್ ಅಂತ. ಸೊ ಇಲ್ಲಿ ನೀವು ಕಾಫಿ ಕುಡಿಬೇಡಿ, ಯಾಕಂದರೆ ಕಾಫಿನೇ ನಿಮಗೆ 60,000 ರೂಪಾಯಿ ತಗೋತಾರೆ. ಇನ್ನು 30,000 ರೂಪಾಯಿ ಕೊಟ್ಟರೆ ಎಗ್ರೆಸ್ ಕೊಡ್ತಾರೆ, ಎಗ್ರೆಸ್ ತಿನ್ಕೊಂಡು ಹೋಗಿ. ಓಕೆ, ಬಾಯ್ ಬಾಯ್. ಸರಿ ಹೋಗೋಣ, ಮನೆ ಕಡೆ ಹೋಗೋಣ. ತಾತ ಬಾಯ್ ಬಾಯ್. ಓ ಒಡಿ ಒಂದು ಶಂಕಂಡು ನೋಡಿ, ಇದೇ ಟ್ರೈನ್ ಹಳಿ ಮೇಲೇ, ಇದೇ ರೈಲ್ ಹಳಿ ಮೇಲೇ ಟ್ರೈನ್ ಬರೋದು. ಈ ಟ್ರೈನು ಗೂಡ್ಸ್ ಟ್ರೈನು. ಸೊ ಇವಾಗ ಮನೆ ಕಡೆ ಹೋಗ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ, ಜೈ ಕರ್ನಾಟಕ. ಮತ್ತು ಈ ವಿಡಿಯೋ ಅಲ್ಲಿಗೆ ಮುಗಿಸ್ತೀನಿ. ಓಕೆ, ನಾಳೆ ಬೇರೆ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಹೇಳೋದು ಬರ್ತಿದ್ದೆ, ಎಲ್ಲರೂ ಸ್ಕೂಲ್ಗೆ ಎಷ್ಟಾಗುತ್ತೋ ಅಷ್ಟು ಡೊನೇಟ್ ಮಾಡಿ. ಹಾಗೆಯೇ ಪೋಸ್ಟ್ ಕಾರ್ಡ್ಗಳನ್ನ ಸೇಲ್ ಮಾಡ್ತೀನಿ ನೋಡಿ. ಪೋಸ್ಟ್ ಕಾರ್ಡ್ಗಳನ್ನ ಬೈ ಮಾಡಿ. ಪೋಸ್ಟ್ ಕಾರ್ಡ್ ಬೈ ಮಾಡಬೇಕು ಅಂದರೆ ಯೂಟ್ಯೂಬಲ್ಲಿ ವಿಡಿಯೋ ಹಾಕಿರ್ತೀನಿ ನೋಡಿ, ಆ ಥರ ನೀವು ಬೈ ಮಾಡ್ಬೋದು. ಬಾಯ್ ಬಾಯ್.